ನ್ಯಾಚುರಲಿ ಅವು ನ್ಯಾಚುರಲಿ ದೇಶ ತಗೊಂಡಾಗ ವಿ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್. ಇದು ನಮ್ಮದು ಫಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ ಈ ಲೊಕ್ಯಾಲಿಟಿಯಲ್ಲಿ. ಸೊ ಇಲ್ಲಿ ನಾವು 3 ಮೆಗಾವಾಟ್ ಸೋಲಾರ್ ಪವರ್ ಪ್ಲ್ಯಾಂಟ್, ಗ್ರೌಂಡ್ ಮೌಂಟ್ ಪವರ್ ಪ್ಲ್ಯಾಂಟ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ ಅರೌಂಡ್ ಒಂದು 16,000ದಿಂದ 16,500 ಯೂನಿಟ್ ಒಂದು ದಿನಕ್ಕೆ ಜನ್ರೇಟ್ ಆಗುತ್ತಿದ್ದು. ಸೊ ಪ್ಲ್ಯಾಂಟು ನಾವು ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಬರಲಿ ಅಂತೇಳಿ ಎಲ್ಲ ಥರ ಮೈನ್ಯೂಟ್ ಥಿಂಗ್ಸ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೇನೆ ನಾವು ಇನ್ಸ್ಟಾಲೇಷನ್ ಎಕ್ಸಿಕ್ಯೂಷನ್ ನಾವು ಮಾಡಿದ್ದೀವಿ. ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿದೆ. ಇದು ಟೋಟಲ್ ಲ್ಯಾಂಡ್ ಇರೋದು 12 ಎಕರೆ ಇದೆ. ಅದರಲ್ಲಿ ನಾವು 6.5 ಎಕರೆಯಲ್ಲಿ 3 ಮೆಗಾವಾಟ್ ಸೋಲಾರ್ ಪವರ್ ಪ್ಲ್ಯಾಂಟ್ ಹಾಕಿದ್ದೀವಿ. ಆಲ್ಮೋಸ್ಟ್ ಇದರಲ್ಲಿ 5,085 ಸೋಲಾರ್ ಪ್ಯಾನಲ್ಸ್ ನಾವು ಅಳವಡಿಸಿದ್ದೀವಿ ಇಲ್ಲಿ. ಸೊ 10 ಇನ್ವರ್ಟ್ರು ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಒಂದು ದಿನಕ್ಕೆ ಸಮ್ವೇರ್ ಅರೌಂಡ್ 16,000ದಿಂದ 17,000 ಯೂನಿಟ್ಟು ಇದರಲ್ಲಿ ಜನ್ರೇಷನ್ ಕೊಡುತ್ತೆ ಒಂದು ದಿನಕ್ಕೆ. ಅಲ್ಲ ನಿಮ್ಮದೇ ಹ್ಯಾವೆಲ್ಸ್ ಅವರೇ ಎಲ್ಲ ಮಟೀರಿಯಲ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಹ್ಯಾವೆಲ್ಸು ಆ್ಯಕ್ಚುಲಿ ನಾವು ರೂಫ್ ಟಾಪಲ್ಲಿ ಇದ್ವಿ, ರೂಫ್ ಟಾಪ್ ಸೋಲಾರ್ ಮಾಡ್ತಾ ಇದ್ವಿ. ಸೊ ಇದು ನಮ್ಮ ಫಸ್ಟ್ ಪ್ರಾಜೆಕ್ಟ್ ಗ್ರೌಂಡ್ ಮೌಂಟಲ್ಲಿ. ಸೊ ಇದರಲ್ಲಿ ಡಿಸೈನ್ ಪಾರ್ಟ್ ಆಗಿರ್ಬೋದು ಮತ್ತು ಡ್ರಾಯಿಂಗ್ ಪಾರ್ಟ್ಸ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು ಎಲ್ಲ ಹ್ಯಾವೆಲ್ಸ್ ಕಡೆಯಿಂದ ಒದಗಿಸ್ಕೊಟ್ಟಿದ್ದೀವಿ ನಾವು. ಎಕ್ಸಿಕ್ಯೂಷನ್ ಬಂದು ನಮ್ಮ ಚಾನಲ್ ಪಾರ್ಟ್ನರ್ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವರು ಈ ಕಂಪ್ಲೀಟ್ ಪ್ಲ್ಯಾಂಟ್ನ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂಡರ್ ದ ಗೈಡೆನ್ಸ್ ಆಫ್ ಹ್ಯಾವೆಲ್ಸ್ ಟೆಕ್ನಿಕಲ್ ಟೀಮ್. ಇಲ್ಲಿಂದ ಎನರ್ಜಿ ಎಲ್ಲಿ ಸೇವಿಂಗ್ ಆಗುತ್ತೆ ಸರ್, ಹೇಗೆ ಕೊಡ್ತಾ ಇದ್ದಾರೆ? ಇಲ್ಲಿಂದ ಉತ್ಪತ್ತಿ ಆಗುವಂಥ ಎನರ್ಜಿ ಸಬ್ಸ್ಟೇಷನ್ಗೆ ಹೋಗುತ್ತೆ, ಸಬ್ಸ್ಟೇಷನಿಂದ ಪ್ರೈವೇಟ್ ಪಾರ್ಟೀಸಿಗೆ ಹೋಗುತ್ತೆ ಪವರ್. ಅಲ್ಲ ಮತ್ತೆ ಬೇರೆ ಪ್ಲಾಂಟ್ ಸ್ಟಾರ್ಟ್ ಮಾಡಬೇಕನ್ನುವಂಥ ಏನಾದರೂ ವಿಚಾರಗಳು ಅಂದರೆ ಇದು ನಮ್ಮ ಶುರು ಮಾಡ್ತಾ ಇರೋದು. ಇದ್ರ ಥರ ಸುಮಾರು ನಮ್ಮ ಇನ್ನೊಂದು ಇಲ್ಲೇ ಇಡಗಟ್ಟಿ ಅನ್ನೋ ಜಾಗದಲ್ಲಿ 5 ಮೆಗಾವಾಟ್ ಸರ್ದೆ ನಾವು ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮದು ಯುಟಿಲಿಟಿ ಸ್ಕೇಲ್ ಜರ್ನಿ ಶುರುವಾಗಿದೆ. ಸೊ ಇಲ್ಲಿಂದ ನಾವು ಯಾವತ್ತೂ ಹಿಂದೆ ನೋಡೋದಿಲ್ಲ. ಇನ್ನೇನಿದ್ರು ಇದೇ ಥರ ಪ್ಲಾಂಟ್ 1 by 1 ಮಾಡಿಕೊಂಡು ಮುಂದೆ ನುಗ್ತಾ ಇರೋದೆ. ಈಗ ಸೋಲಾರ್ ಆಯ್ತು ಸರ್, ಈಗ ಹ್ಯಾವೆಲ್ಸ್ ಅಂದ ತಕ್ಷಣ ವೈರು, ಫ್ಯಾನು, ಎಲೆಕ್ಟ್ರಿಕಲ್ಸ್ ಮಾತ್ರ ಅಂತಿತ್ತು. ಈಗ ಸೋಲಾರ್ಗೆ ಬಂದ್ರಿ, ಮತ್ತು ನೆಕ್ಸ್ಟ್ ಯಾವ ಥರ ಏನಾದರೂ ಮತ್ತೆ ಅಂದರೆ ಹ್ಯಾವೆಲ್ಸ್ ಅವರು ಮತ್ತು ಫ್ಯೂಚರಲ್ಲಿ ಏನಾದರೂ ಮತ್ತೆ ಬೇರೆ ಥರ ಹೋಗ್ಬೇಕಂತ ಏನಾದರೂ ಪ್ಲಾನ್ ಇದೆ? ಸೊ ಇದರಲ್ಲಿ ಇವಾಗ ನಮ್ಮದು ಸೋಲಾರ್ ಡಿವಿಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 13 ವರ್ಷ ಆಗಿದೆ ಹ್ಯಾವೆಲ್ಸಲ್ಲಿ. ಇದು ನೆಕ್ಸ್ಟ್ ನಮ್ಮದು ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು EVL ನಾವು ಬರ್ತಾ ಇದ್ದೀವಿ, ಆಲ್ರೆಡಿ ಬಂದಿದ್ದೀವಿ ಆಲ್ರೆಡಿ EV ಚಾರ್ಜಿಂಗ್ ಸ್ಟೇಷನ್ಸು. ಅದಾದಮೇಲೆ ಬಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಸ್ಟೋರೇಜ್ ಇದಕ್ಕೂ ನಾವು ಬಂದಿದ್ದೀವಿ ಆಲ್ರೆಡಿ. ಅದಾದಮೇಲೆ ಇನ್ನೊಂದು ವಿಂಗ್ ಬಂದು ಸೋಲಾರ್ ಪಂಪಿಂಗ್ ಸಿಸ್ಟಮ್. ಸೊ ಅದರಲ್ಲೂ ನಾವು ಬಂದಿದ್ದೀವಿ ಆಲ್ರೆಡಿ. ಸೊ ಇದೆಲ್ಲ ನಮ್ಮದು ಅಪ್ಕಮಿಂಗ್ ಡಿವಿಷನ್ಸು. ಸೊ ಇವಾಗ ನಾವು ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ವರ್ಕ್ ಮಾಡೋಕ್ಕೆ ಅದ್ರ ಮೇಲೆ. ಇನ್ನೊಂದು ಡೌನ್ ದಿ ಲೈನ್ ಒಂದು ವರ್ಷದಲ್ಲಿ ಸೊ ವಿ ವಿಲ್ ಬಿಕಮ್ ಎ ಪೈನಿಯರ್ ಇನ್ ದಟ್. ಎಷ್ಟು ಜನ ಎಂಪ್ಲಾಯ್ ಕೆಲಸ ಮಾಡ್ತಿದ್ದಾರೆ ಸರ್? ಎಲ್ಲ ಕೆಲವರಿಗೆಲ್ಲ ಎಂಪ್ಲಾಯ್ ವರ್ಕರ್ನ ಕೊಟ್ಟಿದ್ದಾರೆ, ಭಾಳಷ್ಟು ಜನ ಉದ್ಯೋಗಗಳು ಕೊಡ್ತಾರೆ. ಇಲ್ಲಿ ಈ ಪ್ಲ್ಯಾಂಟಲ್ಲಿ ಆಲ್ಮೋಸ್ಟ್ ಒಂದು 60 ಜನ ವರ್ಕ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮಗೆ ಡೌನ್ ದಿ ಲೈನ್ ವರ್ಕ್ ಮಾಡಿದವ್ರು 40 ಜನ ಇದ್ದಾರೆ. ಡಿಸೈನ್ ಪಾರ್ಟಲ್ಲಿ ವರ್ಕ್ ಮಾಡಿದವ್ರು ಒಂದು 3 ಜನ ಇದ್ದಾರೆ. ಸೊ ಇದೇ ಥರ ಎಲ್ಲ ಒಂದೊಂದು ಸ್ಟೇಜ್ನ ಒಬ್ಬೊಬ್ಬರಿಗೆ ನಾವು ಅದನ್ನು ಅಲಾಟ್ಮೆಂಟ್ ಮಾಡಿಕೊಟ್ಟು ಸೊ ಇದನ್ನು 1 by 1 ನಾವು ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 60 ಜನ ಈ ಕಂಪ್ಲೀಟ್ ಪ್ಲ್ಯಾಂಟಲ್ಲಿ ದಿನ ಹಗಲಂತೆ ವರ್ಕ್ ಮಾಡಿದ್ದಾರೆ. ಸರ್ ಈಗ ಹ್ಯಾವೆಲ್ಸು ಇವಾಗ ಸೋಲಾರ್ ಎನರ್ಜಿಲಿ ಎಂಟ್ರಿ ಆಗಿ ಮೇನ್ ಮೋಟೋ ಏನು ಸರ್, ಉದ್ದೇಶ ಏನು? ಟುವರ್ಡ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸರ್. ನಾವು ರಿನ್ಯೂಯಬಲ್ ಎನರ್ಜಿಗೆ ಏನೋ ಒಂದು ಕೊಡುಗೆ ಕೊಡಬೇಕಲ್ಲ ಕಂಪ್ನಿಯಿಂದ. ಸೊ ಹಾಗಾಗಿ ನಾವು ರಿನ್ಯೂಯಬಲ್ ಎನರ್ಜಿ ಅಂತ ಶುರು ಮಾಡಿದ್ವಿ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200+ ಮೆಗಾವಾಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇನ್ಸ್ಟಾಲೇಷನ್ ನಾವು ಮಾಡಿದ್ದೀವಿ. ಸರ್ ಇಂಡಿವಿಜುವಲ್ ಯಾರ ಜೊತೆ ಟೈಪ್ ಇದ್ದೀನಿ ಸರ್? ಇಲ್ಲ ಸರ್, ಇದು ಕಂಪ್ನಿಯಲ್ಲಿ ನಾವು ಬಂದು ಇದರಲ್ಲಿ ಏನಂತ ಹೇಳಿದ್ರೆ ಮೇಜರ್ ಕಾಂಪೊನೆಂಟ್ಸು ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, DC ಕೇಬಲ್ ಆಗಲಿ, AC ಕೇಬಲ್ ಆಗಲಿ ಎಲ್ಲ ಬಂದು ಹ್ಯಾವೆಲ್ಸ್ದೇ ಬರುತ್ತೆ. ಮೇಜರ್ ಕಾಂಪೊನೆಂಟ್ಸ್ ಬಂದು ಹ್ಯಾವೆಲ್ಸ್ದೇ ಬರುತ್ತೆ. ಟೆಕ್ನಿಕಲ್ ಸಪೋರ್ಟು ಹ್ಯಾವೆಲ್ಸಿಂದನೇ ಇರ್ತದೆ. ಎಕ್ಸಿಕ್ಯೂಷನ್ ಪಾರ್ಟು ನಮ್ಮ ಗೋಕಾ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾಡ್ಯಾರ. ಈ ಪೀರಿಯಡಲ್ಲಿ ನಿಮಗೆ ಕಾಂಪಿಟೇಟರ್ಸ್ ಯಾರು ಇರ್ಬೋದು ಸರ್? ಆಲ್ರೆಡಿ ಮಾರ್ಕೆಟಲ್ಲಿ ಸುಮಾರು ಜನ ಯಾವ ಪ್ರಾಡಕ್ಟಿಗೆ ಕಾಂಪಿಟೇಟರ್ಸ್ ಇರಲ್ಲ ಹೇಳಿ, ಎಲ್ಲರಿಗೂ ಕಾಂಪಿಟೇಟರ್ಸ್ ಇರ್ತಾರೆ. ಬಟ್ ನಾವು ನೇಮ್ ತೊಗೊಳ್ಲಿಕ್ಕಾಗಲ್ಲ. ಸೊ ಎಲ್ಲರೂ ಅವ್ರದ್ದೇ ಆದಂಥ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ನಮ್ಮದೇ ಆದಂಥ ರೀತಿಯಲ್ಲಿ ವರ್ಕ್ ಮಾಡಿದ್ದೀವಿ. ಸೊಸೈಟಿಗೆ ಏನು ಕೊಡುಗೆ ಸರ್ ಇದರಿಂದ? ಸೊಸೈಟಿಗೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರುತ್ತೆ. ನೀವು ಆಲ್ಮೋಸ್ಟ್ ನೀವು ತೊಗೊಂಡ್ರೆ ಈ 3 ಮೆಗಾವಾಟ್ ಸೈಟಲ್ದ ತೊಗೊಂಡ್ರೆ ವರ್ಷಕ್ಕೆ 60,000 ಮರಗಳು ನಾವು ಇನ್ಸ್ಟಾಲ್ ಮಾಡ್ದಂಗೆ ಆಯಿತು 3 ಮೆಗಾವಾಟ್ ಪ್ಲ್ಯಾಂಟಲ್ಲಿ. ರೈತರಿಗೆ ಏನು ಸರ್ ಇದರಿಂದ ಉಪಯೋಗ?
ಈಗ ಈ ಜಮೀನು ಕೊಟ್ಟಿದ್ದಾರಲ್ಲ ಹಾಂ ಇವ್ರಿಗೆ ಯಾವ ಥರ ಉಪಯೋಗ ಆಗುತ್ತೆ ಸರ್? ಇಲ್ಲಿವರೆಗೂ ನೀವು ರೈತರನ್ನ ತಗೊಂಡಾಗ ಇಲ್ಲಿವರೆಗೂ ನಾವೇನು ये हमारा पहला प्रोजेक्ट है विद द अलायंस ऑफ महालक्ष्मी इंटरप्राइजेज। इस प्रोजेक्ट को एग्जीक्यूट महालक्ष्मी ने किया है और सारे मटेरियल 90% मटेरियल जो प्रोवाइड किए गए हैं वो हेवल्स की तरफ से किए गए हैं। इस प्रोजेक्ट में 3 मेगावाट इलेक्ट्रिसिटी जनरेट होगी जो हम लोग सब स्टेशन को देंगे और सब स्टेशन से ये अलग अलग जगहों पे डिस्ट्रीब्यूट होगा। इस प्रोजेक्ट की सबसे बड़ी बात है कि ये प्रोजेक्ट जनरली 5-6 महीने में पूरा होता है, लेकिन विद द हेल्प ऑफ महालक्ष्मी, दर्शन जी, शिवा जी और सभी के हेल्प से ये 2.5 मंथ में ये प्रोजेक्ट बना है। इतना जल्दी ये प्रोजेक्ट कहीं भी कंप्लीट नहीं होगा। प्लस इस प्रोजेक्ट के अंदर में जो इलेक्ट्रिसिटी हम जनरेट करेंगे वो साल के अंत में 50,000 पेड़ को काटने से जो एनर्जी प्राप्त होगी, 50,000 पेड़ को नहीं काटना पड़ेगा ये एनर्जी को लेने के लिए। ಎಲ್ಲ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಇಲ್ಲಿ ನಾನು ಹೆಸ್ಕಾಮ್ ವತಿಯಿಂದ ಬಂದಿದ್ದೀನಿ ಆ್ಯಸ್ ಅ ಗೆಸ್ಟ್. ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. 3 ಮೆಗಾವಾಟ್ ಪವರ್ ಪ್ಲಾಂಟ್. ನಮಗೆ ಇದರಿಂದ ಉದ್ದೇಶ ಏನಪ್ಪ, ಸ್ಥಳೀಯ ರೈತರಿಗೆ ಇದರಿಂದ ಒಂದು ಏನು ಉದ್ದೇಶ, ಇದು ನೇರವಾಗಿ ಅವರು 11 kV ಗ್ರೇಡಿಗೆ ಕೊಡ್ತಾರೆ. ಇದರಿಂದ ರೈತರಿಗೆ ಒಳ್ಳೆ ವೋಲ್ಟೇಜ್ ಬರ್ತದೆ. ವೋಲ್ಟೇಜ್ ಇಶ್ಯೂಸ್ ಏನೂ ಬರೋಂಗಿಲ್ಲ. ಯಾಕಂದರೆ ಎಲ್ಲೋ ಜನ್ರೇಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಕರೆಂಟ್ ತರೋದ್ರಲ್ಲಿ ವೋಲ್ಟೇಜ್ ಡ್ರಾಪ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಲೈನ್ ಲಾಸಸ್ ಜಾಸ್ತಿ ಇರ್ತದೆ. ಬಟ್ ಇದು ಸ್ಥಳೀಯವಾಗಿ ಇಲ್ಲೇ ಜನ್ರೇಟ್ ಆಗಿ ಇಲ್ಲೆಲ್ಲ ಬೀರೋದ್ರಿಂದ ಯಾವಾಗ ಲೋಡ್ ಶೆಡ್ಡಿಂಗ್ ಅದು ಜಾಸ್ತಿ ಆಗ್ತಿರೋದಿಲ್ಲ ಆ ಟೈಮ್ನಲ್ಲಿ ನಮ್ಗೆ ಸ್ಥಳೀಯವಾಗಿ ಜನ್ರೇಷನ್ ಸಿಗೋದ್ರಿಂದ ಒಳ್ಳೆ ವೋಲ್ಟೇಜ್ ಹಾಗೂ ನಿರಂತರವಾಗಿ ಕರೆಂಟ್ ಸಿಗುವಂಥ ವ್ಯವಸ್ಥೆ ಆಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಹೆವೆಲ್ಸ್ ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀನಿ, ಹಾಗೂ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅವರು. ನನ್ನ ಹೆಸರು ಸಾಗರ್ ಶಿವಾಜಿ ಪಾತ್ರೋಟ್ ಅಂತ. ಈ ಜಮೀನು ನಮ್ಮದೇ 12 ಎಕರೆ ಜಮೀನಿದೆ. ಇದು ಇಲ್ಲಿ ರಾಮದುರ್ಗ ತಾಲೂಕು ಬಣ್ಣೂರು ವಿಲೇಜಲ್ಲಿ ನಮ್ಮದು ಜಮೀನು ಬರುತ್ತೆ. 12 ಎಕರೆ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡ್ ನಾನು ಸೋಲಾರ್ ಹಾಕೋಕ್ಕೆ 3 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ ಕೊಟ್ಟಿದ್ದೀನಿ. ನಮ್ಮದೇ ಓನ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ 3 ಮೆಗಾವಾಟ್. ನಿಮಗೇನು ಸರ್ ಇದರಿಂದ ಲಾಭ? ನಿಮಗೆ ಹಾಂ, ಯಾವ ಥರ ಉಪಯೋಗ ಆಗ್ತದೆ? ನಾನು ಸ್ವಂತ ಎಲೆಕ್ಟ್ರಿಸಿಟಿ ಯೂನಿಟ್ ಜನ್ರೇಷನ್ ಮಾಡಿ ಮತ್ತೊಬ್ಬರಿಗೆ ಸೇಲ್ ಮಾಡ್ತೀನಿ. ನಾನೇ ಕರೆಂಟ್ ಉತ್ಪಾದನೆ ಮಾಡಿ ಮತ್ತೊಂದು ಇಂಡಸ್ಟ್ರಿಗಳಿಗೆ ಸೇಲ್ ಮಾಡ್ತಾ ಇದ್ದೀನಿ. ಸರ್ ಲೀಸ್ ಅನ್ರಿ ಇದು? ಈ ನಂದೇ ಸ್ವಂತ ಓನ್ ಜಮೀನು. ಅದು ಇದು ಪ್ರಾಜೆಕ್ಟ್ ಓನ್ ನಂದೇ ಪ್ರಾಜೆಕ್ಟ್ ಓನ್ ಅಂದರೆ ಅವರು ಈಗ ಹಾವೆಲ್ಸ್ ಕಡೆಯಿಂದ ಏನು ಹೆಲ್ಪ್ ಮಾಡ್ಯಾರ ಸರ್ ನಿಮಗೆ? ಹ್ಯಾವೆಲ್ಸ್ ಕಡೆಯಿಂದ ನಾನು ಪೆನಲ್ಲು, ಹಾಂ, ಇನ್ವರ್ಟ್ರು ಎಲ್ಲ ಮೆಟಲ್ ಹ್ಯಾವೆಲ್ಸ್ ತೊಗೊಂಡು ಓನ್ ಇನ್ಸ್ಟಾಲ್ ಮಾಡಿ ಕಮಿಷನಿಂಗ್ ಮಾಡಿ ವರ್ಕ್ ಮಾಡಿದ್ದೀವಿ. ಅಂದರೆ ಜಸ್ಟ್ ಹಾವೆಲ್ಸ್ ನಿಮಗೆ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡ್ಯಾರ? ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ, ಯಾವ ಥರ ಮಾಡಬೇಕು, ಯಾವ ಥರ ಮಾಡಿ ಅಂತ ಹೇಳಿ. ಡಿಸೈನ್ಸ್ ಎಲ್ಲ ಅವ್ರು ಕೊಟ್ಟಿದ್ದಾರೆ. ಪೆನಲ್ ಡಿಸೈನ್ಸ್, ವೈರಿಂಗ್ ಡಿಸೈನ್ಸ್, ಡಯಾಗ್ರಾಮ್ ಡಿಸೈನ್, ಟೆಕ್ನಿಕಲ್ ಸಪೋರ್ಟು ಅವರೇ ಮಾಡಿದ್ದಾರೆ ಹ್ಯಾವೆಲ್ಸ್ ಅವರು. ಸರ್ ಇದರಿಂದ ಉಳಿದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಮಾಡಬೇಕು ಎನರ್ಜಿ ಗ್ರೌಂಡ್ ಸೋಲಾರ್ ಪ್ಲಾಂಟ್ ಎಲ್ಲ ರೈತರು ಹಾಕಿ ಅಂತ ಹೇಳ್ತೀವಿ. ಎನರ್ಜಿ ಜನರೇಟ್ ಮಾಡಿಕೊಡ್ತಾರೆ. ನಮ್ಮ ಕರ್ನಾಟಕನೇ ಎನರ್ಜಿ ಸೋಲಾರ್ ಗ್ರೌಂಡ್ ತುಂಬ ಹಿಂದೆ ಇದೆ. ಅದರ ರಾಜಸ್ಥಾನ ಮುಂದೆ ಇದೆ, ಬಿಹಾರ್ ಈ ಕಡೆ ಎಲ್ಲ ಚಂಡೀಗಢ ಎಲ್ಲ ಪ್ಲ್ಯಾಂಟ್ ಎಲ್ಲ ಭಾಳ ಜನ ಹಾಕ್ತಾರೆ, ರೈತರು ಹಾಕ್ತಾಯಿದ್ದಾರೆ, ಸಾರ್ವಜನಿಕರು ಹಾಕ್ತಾರೆ. ನಾವು ಕರ್ನಾಟಕದಲ್ಲಿ ಸೋಲಾರ್ ಪ್ಲಾಂಟ್ ಓನ್ ಜನ್ರೇಷನ್ ಮಾಡೋರು ಕಡಿಮೆ ಜನ ಸಿಗ್ತಾರೆ. ಹಾಕಬೇಕು, ಸೋಲಾರ್ ಪ್ಲಾಂಟ್ ಹಾಕಿದ್ರೆ ತುಂಬ ಅವ್ರಿಗೂ ಬೆನಿಫಿಟ್ ಇದೆ, ರೈತರಿಗೂ ಬೆನಿಫಿಟ್ ಇದೆ. ಬೇರೆ ಕಂಪ್ನಿ ಮತ್ತು ಹೆವೆಲ್ಸ್ಗೆ ನೀವು ಕಂಪೇರ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ ಈಗೆಲ್ಲ ಹ್ಯಾವೆಲ್ಸ್ ಬೇರೆ ಅನದರ್ ಕಂಪ್ನಿಗೆ ಕಂಪೇರ್ ಮಾಡಿದರೆ ಹ್ಯಾವೆಲ್ಸ್ ಅವರು ನಮಗೆ 3 ಮೆಗಾಟ್ ವರ್ಕ್ ಮಾಡಬೇಕಾದ್ರೆ ಮಿನಿಮಮ್ 5 to 6 ಮಂತ್ ವರ್ಕ್ ಟೈಮ್ ತೊಗೊತಾರೆ. ನಮ್ಮ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅವರು 2 ತಿಂಗಳಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದಾರೆ. ಗ್ರೌಂಡ್ ಮೆಂಟೆನ್ ಮುಗಿಸಿ ಕಮಿಷನಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತು ಇಕ್ವಿಪ್ಮೆಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಪೆನಲ್ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ನಮ್ಗೆ ಜನ್ರೇಷನ್ ಬೇಕು, ಯೂನಿಟ್ ಜನ್ರೇಷನ್ ಪ್ಲೇಟ್ನಿಂದ. ಅದರ್ ಕಂಪ್ನಿ ಪ್ಲೇಟ್ಸಿಗೂ ಮತ್ತು ಹ್ಯಾವೆಲ್ಸ್ ಕಂಪ್ನಿ ಪ್ಲೇಟ್ಸಿಗೂ ಜನ್ರೇಷನ್ ಬೇಕು. ಈಗ ನಂದು ದಿನಕ್ಕೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ. ಒಂದು ದಿನಕ್ಕೆ 3 ಮೆಗಾಟಿಗೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ ಪರ್ ಡೇ. ಸರಿ, ಇದು ಒಳ್ಳೇದು ಅನಿಸಿದೆ. ತುಂಬ ಒಳ್ಳೆಯದು. ಸರ್ ಈಗ ಆದಾಯಕ್ಕಂತ ಬಂದಾಗ ಇದು ಆದಾಯ ಜಾಸ್ತಿನೋ ಅಥವಾ ನೀವು ಬೆಳೆ ಬೆಳಿತೀರಲ್ಲ ಅದು ಆದಾಯ ಜಾಸ್ತಿನೋ? ಸರ್ ನಾವು 3 ವರ್ಷ ಬೆಳೆ ಬೆಳೆದ ಆದಾಯ ಬರೋಕ್ಕಿಂತ 1 ತಿಂಗಳಲ್ಲಿ ಅದರ ಆದಾಯ ತೆಗಿತೀವಿ. ಅಂದರೆ ಲಾಭದಾಯಕ ಇದು? ಲಾಭದಾಯಕ. ನಿಶ್ಚಿಂತೆ ನಾವು ಬೆಳೆ ಹಾಕಿದರೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೆಳಿಗ್ಗೆ ನೀರು ರಾತ್ರಿಲ್ಲ ನೀರು ಹಾಸ್ಬೇಕು. ಇದಕ್ಕೇನೂ ಇಲ್ಲ. ಭೂಮಿಗೇನೂ ಹಾನಿ ಆಗಲ್ಲ? ಭೂಮಿಗೇನೂ ಹಾನಿ ಆಗಲ್ಲ ಸರ್. 25 ವರ್ಷ ಭೂಮಿಗೇನೂ ಭೂಮಿಯಿಂದ ಎದುರು ಹಾನಿ ಆಗಲ್ಲ ಸರ್. ಬರಡು ಭೂಮಿ ಅಂತ ಕೊಟ್ಟಿದ್ದೀರಿ ಈಗ? ಹಾಂ, ಬರಡು ಭೂಮಿ ಅಂತ ಕೊಟ್ಟಿದ್ದೀನಿ ಸರ್.